ಹಾಯ್, ನಿಮ್ಮೆಲ್ಲರ ಮುಖದಲ್ಲೂ ನನಗೊಂದು ಪ್ರಶ್ನೆ ಇದು ಕಾಣ್ತಾ ಇದೆ. ನಾಳೆ ಬೆಳಗಾದರೆ ಮದುವೆ ಇಟ್ಕೊಂಡು ಈ ಹೊತ್ತಲ್ಲಿ ನಮ್ಮನ್ನು ಮಲ್ಗೋಕೆ ಬಿಡದೆ, ಇವಳು ಮಲಗದೆ ಏನೋ ಹೇಳಬೇಕು, ಎಲ್ಲ ಎದ್ದು ಬನ್ನಿ ಅಂತ ಕರೆದಿದ್ದಾಳಲ್ಲ, ಏನಿರಬಹುದು ಅಂತ. ಇದೇ ಅಲ್ವಾ ನಿಮ್ಮೆಲ್ಲರ ಪ್ರಶ್ನೆ? ಹೌದು, ಯಾವತ್ತು ಗಂಟೆ ರಾತ್ರಿ 10 ಆದರೆ ಸಾಕಿತ್ತು, ಕಣ್ಗಳು ಹಾಗೇ ಕೂರ್ತಿತ್ತು. ಆದರೆ ಇವತ್ತ್ಯಾಕೋ ಕೈಕಾಲಿಗೆಲ್ಲ ಮೆಹಂದಿ ಹಚ್ಚಿರೋದಕ್ಕೋ ಏನೋ ನಿದ್ದೆ ನನ್ನ ಹತ್ರ ಕೋಪಿಸ್ಕೊಂಡಿದೆ ಅನಿಸುತ್ತೆ. ಅದಕ್ಕೆ ನನ್ನ ಮನಸ್ಸಿನ ಒಂದಷ್ಟು ತೊಳಲಾಟಗಳನ್ನು ನಿಮ್ಮ ಜೊತೆ ಹೇಳ್ಕೊಳ್ಳೋ ಮನಸ್ಸಾಯಿತು. ನಾನು ಅವ್ರಿಗೆ ಫೋನ್ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಯಾಕೋ ಬೇಡ, ನಾಳೆಯಿಂದ ನಾವುಗಳು ಮಾತಾಡೋದು ಇದ್ದಿದ್ದೆ, ನಿಮ್ಮನ್ನೇ ಎಬ್ಸೋಣ ಅಂತ ಎಬ್ಸ್ಬಿಟ್ಟೆ. ನೀವೆಲ್ಲ ಅಂದ್ಕೊಂಡಿರ್ಬೋದಲ್ಲ, ನಾಳೆ ಮದುವೆ ಇಟ್ಕೊಂಡು ಹಬ್ಬಬ್ಬ ಅಂತಂದರೆ ಇವಳು ಲವ್ ಸ್ಟೋರಿ ಹೇಳ್ಬೋದು ಅಂತ. ನಿಮ್ಗೆ ಯಾರಿಗೂ ಡಿಸಪಾಯಿಂಟ್ ಮಾಡಲ್ಲ, ನನ್ನ ಲವ್ ಸ್ಟೋರಿ ಹೇಳ್ತೀನಿ. ಅದ್ರ ಜೊತೆಗೆ ನಿಮಗೆಲ್ಲರಿಗೂ ಪರಿಚಯ ಇದ್ದು ಪರಿಚಯ ಇಲ್ಲದೆ ಇರೋ ವ್ಯಕ್ತಿಯೊಬ್ಬರ ಕಥೆನೂ ಹೇಳ್ತೇನೆ. ನಾನವಾಗ ಡಿಗ್ರಿ 2nd ಇಯರ್ನಲ್ಲಿ ಓದ್ತಿದ್ದೆ. ಇನ್ಸ್ಟಾಗ್ರಾಮ್ ಅವಾಗ ಭಾರಿ ಫೇಮಸ್ ಆಗಿತ್ತು. ನಂದು ಒಂದು ಅಕೌಂಟ್ ಇತ್ತು, ಆದರೆ ನಂದು ಪ್ರೈವೇಟ್ ಅಕೌಂಟು. ಸುಮ್ಮನೆ ಯಾರ್ಯಾರಿಂದನೂ ಬಂದಿರೋ ರಿಕ್ವೆಸ್ಟ್ನ ನಾನು ಆ್ಯಕ್ಸೆಪ್ಟು ಮಾಡ್ತಿರ್ಲಿಲ್ಲ, ಹಾಗೆ ಡಿಲೀಟ್ ಮಾಡಿ ಹಾಕ್ತಿದ್ದೆ. ಆದರೆ ಅವತ್ತೊಂದಿನ ನನಗೇನಾಗಿತ್ತೋ ಗೊತ್ತಿಲ್ಲ, ಅಪರಿಚಿತ ವ್ಯಕ್ತಿಯಿಂದ ಬಂದಿದ್ದ ರಿಕ್ವೆಸ್ಟ್ನ ಆ್ಯಕ್ಸೆಪ್ಟ್ ಮಾಡಿಬಿಟ್ಟೆ. ಅದೇನೋ ಕೆಟ್ಟ ಕುತೂಹಲ, ಅಕೌಂಟ್ನ ಸುತ್ತೂ ಇದ್ದ ಕೆಂಪು ಚುಕ್ಕೆಗಳನ್ನ ಒತ್ತಿ ಏನೋ ಸ್ಟೋರಿ ಹಾಕಿದಾರಲ್ಲ, ನೋಡೋಣ ಅಂತ ನೋಡಿದೆ. ಆ ಸ್ಟೋರಿ ನೋಡಿದಾಗ ಗೊತ್ತಾಯಿತು ಅವರು ನಮ್ಮ ಕಾಲೇಜ್ ಹಳೆ ಸ್ಟೂಡೆಂಟು ಅಂತ. ಯಾಕಂತಂದರೆ ಕಾಲೇಜ್ ಹಿಂದೆ ದಿನ ಅಲ್ಯೂಮಿನಿ ಇಂಟರ್ಯಾಕ್ಷನಲ್ಲಿ ಅವರೇ ಮಾತಾಡಿದ ಫೋಟೋವನ್ನು ಅವ್ರು ಸ್ಟೋರಿ ಹಾಕಿದ್ದಿದ್ದು. ಸ್ಟೋರಿ ನೋಡಿದ ಅದೇ ಸ್ಪೀಡಲ್ಲಿ ಸ್ಟೋರಿನ ಲೈಕ್ ಮಾಡಿಬಿಟ್ಟೆ. ಅದೇ ಸ್ಪೀಡಲ್ಲಿ ನನಗೊಂದು ಮೆಸೇಜ್ ಬಂತು, ಮೇಡಮ್ ನನ್ನ ಪರಿಚಯ ಇದೆಯಾ ಅಂತ. ಹೀಗೆ ಶುರುವಾಗಿದ್ದು ನಮ್ಮ ಮಾತುಕತೆ. ಮನೆಯಲ್ಲಿ, ಊರು ಯಾವುದು, ಮುಂದೆ ಏನು ಮಾಡಬೇಕು ಅಂತ ಇರೋದು, ಡ್ರೀಮ್ ಏನು, ಹೀಗೆ ಎಲ್ಲ ಹಂತಗಳನ್ನು ಮೀರಿ ಒಂದಿನ ಮಾತಾಡದೆ ಹೋದರೆ ಬೆಸ್ಟ್ ಫ್ರೆಂಡ್ ಮೇಲೇ ಕೋಪ ಬರೋವಷ್ಟು, ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಅಲ್ಲ 1.5 ಗಂಟೆ ಮಾತಾಡಿದ್ರೂ ಇನ್ನೂ ಏನೋ ಮಾತಾಡೋದು ಬಾಕಿ ಇದೆ ಅಂತ ಅನಿಸೋವಷ್ಟು ಪ್ರಾರಂಭ ಆಗೋಯ್ತು. ನನಗೆ ಒಂದಿನ ಈ ಪ್ರಶ್ನೆಗೆ ಉತ್ತರ ಸಿಕ್ತು. ಯಾವಾಗ ಗೊತ್ತಾ? ಆ ಕಡೆಯಿಂದ ಒಂದು ಉತ್ತರ ಬಂದಿತ್ತು, ನೀನಂದರೆ ನನಗಿಷ್ಟ, ನಾವಿಬ್ಬರು ಮದುವೆ ಆಗೋಣವಾ ಅಂತ. ಆದರೆ ಇದಕ್ಕೆ ನನಗೆ ಅವಾಗ ಹೇಗೆ ಉತ್ತರ ಕೊಡಬೇಕು ಅಂತ ಗೊತ್ತಾಗಿರಲಿಲ್ಲ. ಆದರೆ ಮನಸ್ಸು ಆಲ್ರೆಡಿ ಎಸ್ ಅಂತ ಹೇಳಾಗಿತ್ತು. ಯಾಕಂತಂದರೆ ನನಗೋಸ್ಕರ ಬರೀತಿದ್ದಿದ್ದ ಕವಿತೆಗಳು, ಬರ್ತಾ ಇದ್ದಿದ್ದ ಗಿಫ್ಟ್ಗಳು, ಚಾಕ್ಲೇಟ್ಸ್ಗಳು, ಓಲೆ, ಬಳೆ, ಹೀಗೆ ಥರ ಗಿಫ್ಟ್ಗಳು ಆಲ್ರೆಡಿ ಇದನ್ನೆಲ್ಲ ಕಂಡು ಮನಸ್ಸು ಎಸ್ ಅಂದಿತ್ತು. ಆದರೆ ಮನಸ್ಸು ಎಸ್ ಅಂದರೆ ಮನೇನಲ್ಲಿ ಒಪ್ಪಬೇಕಲ್ಲ, ಆವಾಗಲೇ ನನಗೆ ಅಣ್ಣ ನೆನಪಾದ. ನನಗೆ ಅಂತ ಇರೋದು ಅಣ್ಣ ಮಾತ್ರ. ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮ ಇಬ್ಬರನ್ನು ಕಳ್ಕೊಂಡು ನಮಗೆ ಆಸರೆ ಆದರೂ ಒಂದು ವಯಸ್ಸಿನ ತನಕ ಮಾತ್ರ. ಅದಾದಮೇಲೆ ಬೇಡ ಬಿಡಿ, ಅವಾಗಿನ ಕತೆ ಇವಾಗ ಬೇಡ. ಸಂಭ್ರಮದಲ್ಲಿರುವಾಗ ಬರೀ ಸಂಭ್ರಮದ ವಿಷಯ ಮಾತ್ರ ಸಾಕು. ಹೀಗೆ ಒಂದು ಸಲ ಮನೆಗೆ ಹೋದಾಗ ಅಣ್ಣನ ಹತ್ರ ಪೀಟಿಕೆ ಹಾಕ್ತೆ. ಅಣ್ಣ, ನಿನ್ನ ಹತ್ರ ಏನೋ ಹೇಳಬೇಕು ಅಂತ ಅಂದು ಹಿಂದಿನ ದಿನ ರಾತ್ರಿ ತನಕ ನಾವಿಬ್ಬರು ಏನೇನೆಲ್ಲ ಮಾತಾಡಿದ್ವಿ ಅದೆಲ್ಲನೂ ಹೇಳಿದೆ. ಆವತ್ತು ಅಣ್ಣ ಕೊಟ್ಟಿದ್ದ ಉತ್ತರ ಹೇಗಿತ್ತು ಅಂತಂದರೆ, ಎಲ್ಲ ಅಣ್ಣಂದ್ರ ನಡುವೆ ನನ್ನ ಅಣ್ಣ ಎಲ್ಲೋ ಮೇಲೆ ಹೋಗಿ ನಿಂತ್ಕೊಂಡ. ಅವನು ಅವತ್ತು ಏನು ಹೇಳಿದ್ದ ಗೊತ್ತಾ? ನಿಮಗೂ ಹೇಳ್ತೀನಿ ಕೇಳಿ. ನಿನಗೆ ಅವ್ರ ಮೇಲೆ ಇಷ್ಟ ಇದ್ದು ಅವ್ರಿಗೂ ನಿನ್ನ ಮೇಲೆ ಪ್ರೀತಿ ಇದ್ದರೆ ಖಂಡಿತ ವಿಧಿನೇ ನಿಮ್ಮಿಬ್ಬರನ್ನ ಒಂದು ಮಾಡುತ್ತೆ. ಇಫ್ ಡೆಸ್ಟಿನಿ ಕಮ್ಸ್ ಟುಗೆದರ್, ಯಾರೂ ನಿಮ್ಮನ್ನು ದೂರ ಮಾಡೋಕ್ಕಾಗಲ್ಲ. ಆವಾಗ ವಿಧಿನೇ ನಿಮ್ಮಿಬ್ಬರನ್ನ ಒಂದು ಮಾಡುತ್ತೆ. ಅಲ್ಲಿವರೆಗೂ ಯು ಜಸ್ಟ್ ಫೋಕಸ್ ಆನ್ ಯುವರ್ ಕೆರಿಯರ್ಸ್ ಆ್ಯಂಡ್ ಸ್ಟಡೀಸ್ ಅಂತ ಅಂದ. ಯಾಕೋ ಕಣ್ಣುಗಳು ಹಾಗೇ ತುಂಬಿತು, ಆದರೂ ತಡೆ ಹಿಡ್ಕೊಂಡೆ. ಅಣ್ಣನಿಗೆ ಇನ್ನೇನೋ ಕೇಳಬೇಕು ಅಂತ ನನ್ನ ಮನಸ್ಸಲ್ಲಿ ಬಂತು. ಅದನ್ನು ಹಾಗೆ ಕೇಳಿಬಿಟ್ಟೆ. ಅಣ್ಣ, ನಮ್ಮ ಮನೆ ಹತ್ರ, ಅದೇ ನಮ್ಮ ಹಳೆ ಮನೆ ಹತ್ರ ಕಾವ್ಯ ಅಂತ ಇದ್ಲಲ್ಲ, ಅವಳು ಇವಾಗ ಎಲ್ಲಿದ್ದಾಳಂತೆ, ಏನು ಮಾಡ್ತಿದ್ದಾಳಂತೆ? ನೀನು ಅವಾಗವಾಗ ಅವಳು ಸುದ್ದಿ ಹೇಳ್ತಿದ್ದೆ ಅಲ್ಲ, ಎಲ್ಲಿ ಅವಳು ಅಂತ ವಿಚಾರಿಸ್ದೆ. ನಾನೇನೋ ನನ್ನ ಮನಸ್ಸಲ್ಲಿರೋ ಮಾತುಗಳನ್ನೆಲ್ಲ ಹೇಳಿ ತಮಾಷೆ ಮಾಡೋ ಮೂಡಲಿದ್ದೆ. ಅವನ ಭಾವನೆಗಳು ಅವಾಗ ಏನಿತ್ತು ಅಂತ ನಾನು ಅರ್ಥನೇ ಮಾಡ್ಕೊಂಡಿರಲಿಲ್ಲ ಅನಿಸುತ್ತೆ. ಅದ್ಯಾಕೋ ಆ ಕ್ಷಣ ಅವನು ತುಂಬ ಮೌನ ಆಗಿಬಿಟ್ಟ. ನಿನಗಾವಾಗಲೇ ಏನೋ ಹೇಳಿದೆ ಅಲ್ಲ, ಅದು ನನಗೂ ಅಪ್ಲೈ ಆಗುತ್ತೆ ಅಂತ ಅಂದು ಹಾಗೆ ಅಲ್ಲಿಂದ ಹೊರ ನಡೆದುಬಿಟ್ಟ. ಏನೋ ಇದೆ, ನನ್ನ ಹತ್ರನೇ ಹೇಳ್ತಿಲ್ಲ ಕಳ್ಳ ಅಂತ ಅಂದ್ಕೊಂಡು ನಾನು ಸುಮ್ಮನಾಗ್ಬಿಟ್ಟೆ. ಅದೇ ಅವತ್ತಣ್ಣ ಹೇಳಿದ್ದ ಅಲ್ಲ, ಇಫ್ ಡೆಸ್ಟಿನಿ ಕಮ್ಸ್ ಟುಗೆದರ್ ಅಂತ, ಹಾಗೆ ಡೆಸ್ಟಿನಿ ಒಟ್ಟಿಗೆ ಬಂತು. ನಾಳೆ ಆದರೆ ನಮ್ಮಿಬ್ಬರು ಮದುವೆ ಆಗ್ತಿರೋದೇನೋ ಖುಷಿ ಇದೆ, ಆದರೆ ಅಣ್ಣ ನಾಳೆಯಿಂದ ಒಬ್ಬಂಟಿ ಆಗ್ತಾ ಇದ್ದಾನಲ್ಲ ಅಂತ ಹೇಳೋ ಬೇಜಾರನೇ ಇದಕ್ಕಿಂತ ಜಾಸ್ತಿ ಆಗೋಗಿದೆ.
ಇಷ್ಟು ವರ್ಷ ಬದುಕಿದ ಮನೆ ಅಲ್ವಾ, ನಂದು ಒಂದಷ್ಟು ಮೆಮೊರೀಸ್ ಇದೆ. ಇದನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೆ. ಮೊನ್ನೆ ರೂಮಲ್ಲಿ ಏನಾಗಿತ್ತು ಗೊತ್ತಾ, ಒಂದು ಪುಟ್ಟ ಬ್ಯಾಗ್ ಸಿಕ್ತು. ಆ ಬ್ಯಾಗ್ನ ತೆರೆದು ನೋಡಿದ್ರೆ ಅದರಲ್ಲಿ ಪೂರ್ತಿ ಪತ್ರಗಳೇ ಇತ್ತು. ಆ ಪತ್ರಗಳಲ್ಲೆಲ್ಲನೂ ಟು ಅಡ್ರೆಸ್ ಕಾವ್ಯ ಅಂತ ಇತ್ತು. ಇಷ್ಟೊಂದು ಪತ್ರಗಳು ಅಣ್ಣ ಕಾವ್ಯಂಗೆ ಬರೆದಿರೋದಾ? ಹಾಗಾದರೆ ಈ ಯಾವ ಪತ್ರನೂ ಅಣ್ಣ ಕಾವ್ಯಂಗೆ ಕೊಟ್ಟೇ ಇಲ್ವಾ? ಹೀಗೆ ಒಂದಷ್ಟು ಅನುಮಾನಗಳು ತಲೆಗೆ ಮುತ್ತಿಗೆ ಹಾಕ್ತು. ಯಾವುದಕ್ಕೂ ಇರಲಿ, ತೆಗೆದು ನೋಡೋಣ ಅಂತ ಹೊರಟೆ. ಬೇರೆಯವ್ರ ಪತ್ರ ಓದೋ ತಪ್ಪು, ಆದರೂ ನನ್ನ ಅಣ್ಣನೇ ಅಲ್ವಾ, ಪರವಾಗಿಲ್ಲ ಅಂತ ಓದಿದೆ. ಎಲ್ಲಾದರೂ ಸಾರಾಂಶ ಒಂದೇ ಇತ್ತು, ಕಾವ್ಯ ನೀನಂದರೆ ನನಗಿಷ್ಟ, ಇಷ್ಟೇ. ಯಾಕೋ ಒಂದು ಕ್ಷಣ ನನಗೆ ಕಾವ್ಯನ ಮೇಲೆ ಜೆಲಸ್ ಬಂತು. ಅಣ್ಣನಿಗೆ ನನಗಿಂತ ಜಾಸ್ತಿ ಇಷ್ಟಪಡೋ ಇನ್ನೊಬ್ಳು ಹುಡುಗಿ ಇದ್ದಾಳಲ್ಲ ಅಂತ ಅನ್ನಿಸ್ತು. ಆದರೂ ಬಿಡಿ, ನಾನು ಮದುವೆಗೆ ಹೋದ್ಮೇಲೆ ಅವನಿಗೂ ಯಾರೋ ಒಬ್ರು ಬೇಕಲ್ವಾ ಅಂತ ಸುಮ್ಮನೆ ಆದೆ. ಇಷ್ಟೆಲ್ಲದ್ರ ಮಧ್ಯೆ ಇನ್ನೊಂದು ಪತ್ರನ ತೆಗೆದೋದೆ. ಅದರಲ್ಲಿ ಅಣ್ಣ ಬರೆದಿದ್ದ ಮಾತುಗಳೇನಿತ್ತು ಅಂತಂದರೆ, ನನಗೆ ಕಾಲಿಲ್ಲ ಅಂತ ಅನ್ನೋದೇ ನೀನು ನನ್ನನ್ನು ರಿಜೆಕ್ಟ್ ಮಾಡೋದಕ್ಕೊಂದು ಕಾರಣ ಆಗುತ್ತಾ? ನಿಮ್ಮ ಮನೇಲಿ ನನ್ನ ಒಪ್ಕೋತಾರ ಅಂತ ಬರೆದಿದ್ದ. ಅದನ್ನು ಓದಿ ಯಾಕೋ ಒಂದು ಕ್ಷಣ ಕಣ್ಗಳೆಲ್ಲ ಮತ್ತೆ ತುಂಬಿತು. ಅಯ್ಯೋ, ಕಾವ್ಯನ ಇಷ್ಟೊಂದು ಇಷ್ಟಪಟ್ಟಿದ್ನ ಅಣ್ಣ, ಅಷ್ಟು ಎಲ್ಲ ವಿಷಯದಲ್ಲೂ ಸ್ಟ್ರಾಂಗಾಗಿ ನಿಂತಿದ್ದ ಅಣ್ಣ ಈ ವಿಷಯದಲ್ಲಿ ಇಷ್ಟೊಂದು ತಗ್ಗಿ ಬಗ್ಗಿ ಹೋದ್ನ ಅಂತ ಅನ್ನಿಸ್ತು. ಇದೆಲ್ಲದರ ಮಧ್ಯೆ ಒಂದು ಪತ್ರ ಸಪ್ರೇಟ್ ಆಗಿತ್ತು. ಆ ಪತ್ರದಲ್ಲಿ ಟು ಅಡ್ರೆಸ್ ಶ್ರೀಶಾ ಅಂತ ಇತ್ತು. ಅಂದರೆ ಕಾವ್ಯ ನಮ್ಮ ಅಣ್ಣಂಗೆ ಬರೆದಿರೋ ಪತ್ರ. ಏನಿರಬಹುದು, ಕಾವ್ಯ ಅಣ್ಣನಿಗೆ ಏನು ಉತ್ತರ ಹೇಳಿರ್ಬೋದು ಅಂತ ಅವಸರವಾಗಿ ತೆಗೆದು ಓದಿದೆ. ಆದರೆ ಯಾಕೋ ಆ ಅವಸರ ಕಡಿಮೆ ಆಗ್ತಾ ಬಂತು. ಕಣ್ಣುಗಳು ತುಂಬಿ ಅಕ್ಷರಗಳು ಹಾಗೇ ಮಂಜಾಗ್ತಾ ಬಂತು. ಹೊಟ್ಟೆಯನ್ನು ಯಾರೋ ಹಿಂಡಿದ ಹಾಗೆ ಅನ್ನಿಸ್ತು. ಯಾಕೆ ಗೊತ್ತಾ? ಕಾವ್ಯ ಅದರಲ್ಲಿ ಏನು ಬರೆದಿದ್ದು ಗೊತ್ತಾ? ನಿನಗೆ ನನ್ನ ಕೈ ಹಿಡ್ಕೊಂಡು ಸಪ್ತಪದಿಗಳನ್ನು ತುಳಿಯೋಕ್ಕೂ ನಿನ್ನ ಶಕ್ತ ಇಲ್ಲ, ಅದಕ್ಕೂ ನಿನಗೆ ಇನ್ನೊಬ್ರು ಯಾರೋ ಬೇಕು. ಹೀಗಿರುವಾಗ ನಾನು ನಿನ್ನ ಮದುವೆ ಆಗಿ ಯಾವ ಸುಖಾನ ಅನುಭವಿಸ್ಲಿ? ನೀನು ನನ್ನ ಬಯಸೋದು ತಪ್ಪು, ನಿನ್ನನ್ನು ನಮ್ಮ ಮನೇಲಿ ಒಪ್ಪೋದು ಎರಡನೇ ಮಾತು, ನನಗೆ ನೀನು ಬೇಡ ಅಂತ ಬರೆದಿದ್ಲು. ಯಾಕೋ ಆ ಕ್ಷಣ ಅವತ್ತು ಯಾಕೆ ಅಣ್ಣ ನನ್ನ ಮುಖ ನೋಡದೆ ಹೊರಗೋದ ಅಂತ ನೆನಪಾಯಿತು. ಒಂದು ಕ್ಷಣಕ್ಕೆ ನನ್ನ ಕೆಟ್ಟ ತಂಗಿ ಆಗ್ಬಿಟ್ನಾ? ಅಣ್ಣನ ಭಾವನೆಗಳು ನನಗೆ ಅರ್ಥನೇ ಆಗಿಲ್ವಾ? ಸ್ವಾರ್ಥಿ ಆಗ್ಬಿಟ್ನಾ? ಹೀಗೆ ಒಂದಷ್ಟು ಯೋಚನೆಗಳು ಬಂತು. ಆದರೆ ಆ ಕ್ಷಣದಲ್ಲಿ ನಾನು ಏನೂ ಮಾಡೋ ಹಾಗಿರಲಿಲ್ಲ. ಇದನ್ನೇನಾದರೂ ನಾನು ಅಣ್ಣನ ಹತ್ರ ಕೇಳಿದ್ನೆ, ಅವನೇನು ಹೇಳ್ತಿದ್ದ ಗೊತ್ತಾ? ಆಗಿರೋ ಗಾಯ ಇನ್ನೂ ಕೆದ್ಕೋಕೆ ಹೋದರೆ ಅದು ನಮಗೇನೆ ನಂಜಾಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ನಾನೇನು ಕೇಳಕ್ಕೆ ಹೋಗಿಲ್ಲ. ಅಪ್ಪ ಅಮ್ಮಂಗೆ ತುಂಬ ಕೊರಗಿತ್ತು. ಅಣ್ಣ ನಡೀತಿಲ್ಲ, ಓಡಾಡ್ತಿಲ್ಲ, ನಮ್ಮ ಮಗ ಬೇರೆಯವ್ರ ಮಕ್ಕಳ ಥರ ಓಡಾಡಲ್ಲ ಅಂತ. ಯಾವಾಗಲೂ ಅವ್ನು ನಡೆದಾಡಬೇಕು ಅಂತಂದರೆ ಯಾರೋ ಒಬ್ರದ್ದು ಸಪೋರ್ಟ್ ಇರಲೇಬೇಕಿತ್ತು. ಒಂದು ಹಂತದ ತನಕ ಅವ್ನ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು. ನೀನು ಎಲ್ಲಿ ಹೋಗಬೇಕಾದ್ರೂ ನಮ್ಮನ್ನು ಕರಿ, ನಾವು ಬರ್ತೀವಿ ಅಂದಿದ್ದವರೆಲ್ಲ ಸ್ವಲ್ಪ ಹೊರಗಡೆ ಇದ್ದೀನೋ, ಇವಾಗ ಬರೋಕ್ಕಾಗಲ್ಲ, ನೀನು ಬೇರೆ ಯಾರಿಗಾದ್ರೂ ಫೋನ್ ಮಾಡಿ ಕೇಳ್ತೀಯಾ ಅಂತ ಹೇಳೋರು. ಪಾಪ ಬಿಡಿ, ಅವ್ರದ್ದು ತಪ್ಪೇನಿಲ್ಲ. ಆದರೆ ಅಣ್ಣ ಸ್ವತಂತ್ರವಾಗಿ ಅವನಷ್ಟಕ್ಕೆ ಅವನೇ ನಡಿಬೇಕು ಅಂತ ಇದ್ದರೆ ಒಂದಿಷ್ಟು ಪ್ರಾಯದ ತನಕ ಕಾಯಲೇಬೇಕಿತ್ತು. ಒಂದು ವಯಸ್ಸಿನ ನಂತರನೇ ಕಾಲುಗಳನ್ನ ಸರ್ಜರಿ ಮಾಡಿಸ್ಕೊಂಡು ಅವನ ಪಾಡಿಗೆ ಅವ್ನು ನಡೆದಾಡೋದಕ್ಕೆ ಸಾಧ್ಯ ಆಗ್ತಿತ್ತು. ಇವತ್ತಿಗೆ ನನ್ನ ಅಣ್ಣ ಅಂದರೆ ಯಾವಾಗ ಕಾವ್ಯ ಅವನ್ನ ನಿಮಗೆ 7 ಹೆಜ್ಜೆಗಳನ್ನು ಇಡೋಕ್ಕಾಗಲ್ಲ ಅಂತ ರಿಜೆಕ್ಟ್ ಮಾಡಿದ್ಲಲ್ಲ, ಅವನೇ ಇವತ್ತು 7 ಸಾಗರಗಳನ್ನು ಕೂಡ ದಾಟಬಲ್ಲ ಅಂಥ ದೊಡ್ಡ ವ್ಯಕ್ತಿ ಆಗಿದ್ದಾನೆ. ಇವತ್ತು ಅವನ ಅಂದಾಚಂದಕ್ಕೆ ಮರಳಾಗದೇ ಇರೋರೇ ಇಲ್ಲ. ಅವನಿವತ್ತು ಖಾಲಿ ಶ್ರೀಶಾ ಅಲ್ಲ, CA ಶ್ರೀಶಾ. ಅವನ ಹೆಸರಿನ ಎದುರುಗಡೆ CA ಅನ್ನೋ ಪಟ್ಟ ಕೂಡ ಬಂದಿದೆ. ಇದೆಲ್ಲ ಅವನ ಪರಿಶ್ರಮದಿಂದಾನೆ. ಆರೋಗ್ಯ ಸಮಸ್ಯೆ ಏನೇ ಇರಲಿ, ಅಪ್ಪ ಅಮ್ಮ ಇಲ್ಲದೆ ಇರೋ ಕೊರಗು ಮತ್ತೊಂದು ಕಡೆ ಇರಲಿ, ಆದರೂ ಅವನು ತಂಗಿನ ಅಂದರೆ ನನ್ನನ್ನು, ಅವನ ವಿದ್ಯಾಭ್ಯಾಸನ ಯಾವತ್ತೂ ಕಡೆಗಣಿಸ್ತವನಲ್ಲ. ಅದಕ್ಕೆ ಯಾರಾದರೂ ನಿಮಗೆ ನಿಮ್ಮ ಅಪ್ಪ ಅವರಲ್ವಾ, ನೀನು ಇವ್ರ ಮಗಳಲ್ವಾ ಅಂತ ಅಂದರೆ ಖುಷಿ ಆಗ್ಬೋದು. ಆದರೆ ನನಗೆ ನೀನು CA ಶ್ರೀಶನ್ ತಂಗಿ ಅಲ್ವಾ ಅಂತ ಅಂದರೆ ತುಂಬ ಖುಷಿ ಆಗುತ್ತೆ. ಇವತ್ತು ಸಂಜೆ ನನ್ನ ಮೆಹಂದಿ ಶಾಸ್ತ್ರ ಇತ್ತು. ನಾವಿಬ್ಬರು ಒಂದು ಫೋಟೋ ತೆಗೆಸ್ಕೊಂಡ್ವಿ. ಹೇಗೆ ಗೊತ್ತಾ? ಅಣ್ಣ ನನ್ನ ಹೆಗಲ ಮೇಲೆ ಕೈ ಹಾಕಿದ್ದ, ನಾನು ಅವ್ನ ಸೊಂಟದ ಸುತ್ತ ಕೈ ಹಾಕಿದ್ದೆ. ನಮ್ಮಿಬ್ಬರು ಕೈಯಲ್ಲಿ ಅಪ್ಪ ಅಮ್ಮ ಜೋಡಿಯಾಗಿ ನಿಂತಿದ್ದ ಫೋಟೋ ಇತ್ತು. ಅದರಲ್ಲಿ ಅಪ್ಪ ಅಮ್ಮ ನಮ್ಮನ್ನು ದೂರದಿಂದ ನೋಡಿ ನಗ್ತಿದ್ದಾರೆ ಅಂತ ಭಾಸ ಆಗ್ತಿತ್ತು. ಆ ಫೋಟೋವನ್ನು ಕ್ಯಾಮ್ರಾದಲ್ಲಿ ನೋಡಿಕೊಂಡು ಅಣ್ಣ ಹೇಳ್ದ, ವಿ ಆರ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ಅವರ್ ರೂಟ್ಸ್ ಅಂತ. ಕರೆಕ್ಟು. ಅಪ್ಪ ಅಮ್ಮನ ಋಣನ ನಾನು ತೀರ್ಸೋದಕ್ಕಾಗಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಣ್ಣನ ಋಣನ ನಾನು ತೀರ್ಸೋದಕ್ಕೆ ಆಗಲ್ಲ. ಅಣ್ಣ ನನಗೆ ಮಾಡಿದ್ದು ಒಂದೆರಡಲ್ಲ. ಅಣ್ಣ ಇವಾಗ ನನ್ನ ಮದುವೆ ಮಾಡೋ ಸಂಭ್ರಮದಲ್ಲಿದ್ದಾನೆ. ನಾಳೆ ಸಂಜೆ ಆಗಲಿ ನನ್ನ ಮದುವೆ ಮುಗ್ದು ಹೋಗುತ್ತೆ. ಆಮೇಲೆ ಏನಿದ್ರು ನಾನು ಅಣ್ಣಂಗೆ ಒಳ್ಳೆ ಹೆಂಡ್ತಿನ ಹುಡ್ಕೋದು, ನನಗೊಂದು ಫ್ರೆಂಡ್ ಕಮ್ ಅತ್ತಿಗೆನ ಹುಡ್ಕೋದೆ. ಏನೇ ಆಗಲಿ, ನೀವೆಲ್ಲ ಇಷ್ಟೊತ್ತಲ್ಲಿ ಎದ್ದು ನನ್ನ ಕಥೆನ ಕೇಳಿಸ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ನಿಮ್ಮ ನಿದ್ದೆನ ಹಾಳು ಮಾಡಿದ್ದಕ್ಕೆ ನನ್ನ ಕಡೆಯಿಂದ ಸಾರಿ. ಥ್ಯಾಂಕ್ ಯು.